ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಿಬ್ರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಅನುಕುಮಾರ್ ಅನ್ನುವಂಥವ್ರು ಕೂಡ ಒಬ್ರು. ಪಾಪ ಅವ್ರ ತಂದೆ ಏನೋ ಈಗ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಆಗಿ ತೀರ್ಕೊಂಡು ದೊಡ್ಡ ಸಮಸ್ಯೆಯಲ್ಲಿದ್ದಾನೆ. ಸೊ ರೇಣುಕಾಸ್ವಾಮಿ ಕೊಲೆ ಸಂದರ್ಭದಲ್ಲಿ ನಾನು ಆ ಶೆಡ್ನ ಒಳಗೆ ಇರಲಿಲ್ಲ, ಸ್ನೇಹಿತನಿಗೆ A7 ಅನುಕುಮಾರ್ ಹೇಳಿರುವಂತ ಒಂದು ಮಾಹಿತಿಗಳು ಕೊಟ್ಟಿರುವಂತ ಮಾಹಿತಿ. ಸ್ನೇಹಿತ ತಬಾರಕ್ ಅಂತ ಹೇಳಿ ಅವ್ರ ಜೊತೆಗೆ ಮಾತನಾಡಿರುವಂತದ್ದು ಒಂದು ಆಡಿಯೋ ಟಿವಿ ನನಗೆ ಲಭ್ಯ ಆಗಿದೆ. ಚಿತ್ರದುರ್ಗದ ತಬಾರಕ್ A7 ಅನುಕುಮಾರ್ನ ಸ್ನೇಹಿತ. ಕೊಲೆಯಾದಂತ ಸಂದರ್ಭದಲ್ಲಿ ಶೆಡ್ನ ಒಳಗೆ ಹೋಗಿದ್ಯಾ ಅಂತ ತಬಾರಕ್ ಕೇಳ್ತಾನೆ. ದೇವರಾಣೆ ನಾನು ಶೆಡ್ ಒಳಗೆ ಹೋಗಿಲ್ಲ ಅಣ್ಣ, ರೇಣುಕಾಸ್ವಾಮಿನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ವು ಅಷ್ಟೇ. ನಮ್ಮನ್ನೆಲ್ಲ ಶೆಡ್ನ ಹೊರಗಡೆನೆ ನಿಲ್ಲಿಸಿದ್ರು. ಕೆಲ ಹೊತ್ನಲ್ಲೇ ಶೆಡ್ ಬಳಿ ದರ್ಶನ್ ಕಾರು ಕೂಡ ಬಂದಿತ್ತು. 1 ಗಂಟೆ ಬಳಿಕ ಸರೆಂಡರ್ ಆಗ್ತೀರಾ ಅಂತ ಕೇಳಿದ್ರು. ದುಡ್ಡು ಕೊಡ್ತೀವಿ ಸರೆಂಡರ್ ಆಗ್ತೀರಾ ಅಂತ ಕೇಳಿದ್ರು. ಶೆಡ್ ಒಳಗೆ ಸುಮಾರು 50 ಜನ ಇದ್ರು. ನಾವು ಸರೆಂಡರ್ ಆಗಲ್ಲ ಅಂತೇಳಿ ವಾಪಸ್ ಬಂದ್ವು ಅಂತ ಸ್ನೇಹಿತ ತಬಾರಕ್ ಜೊತೆ ಅನುಕುಮಾರ್ ಮಾತನಾಡಿದ್ದಾರೆ. ಕರೆದ್ರು ನಮ್ಮ ಬಾ ಇಲ್ಲಿ ಅಂತ ನಾನು ಹೋದೆ. ಅವ್ರಿಗೆ ಏನಕ್ಕಂದೆ ಅನ್ನು ಮಾತಾಡ್ತಾನಂತೆ ತಗ ಅಂತ ಕೇಳಿದೆ ನಾನು. ಅಣ್ಣ ಏನು ಅನ್ನು ಹೋಗಿದ್ದೇನೋ ಒಳಗೆ, ನಿನ್ನ ಶೆಡ್ಡಲ್ಲಿದ್ದೇನೋ, ನೀನು ಇದ್ದೇನೋ, ದರ್ಶನ ಹೊಡಿಬೇಕೇನೋ ಅಂತ ಕೇಳಿದೆ. ಅಣ್ಣ ದೇವರಣ್ಣಗೆ ನಾವು ಒಳಗೆ ಹೋಗಿರ್ಲಿಲ್ಲ, ನಾವು ಇಲ್ಲಿಂದ ಹೋದ್ವಿ, ಆಟೋದಲ್ಲಿ ಕರ್ಕೊಂಡು ಹೋದ್ರು, ಅಲ್ಲಿಂದ ಕಾರಲ್ಲಿ ಹೋದ್ವಿ. ಆ ಕಾರಲ್ಲಿ ಹೋದಾಗ ಅಲ್ಲಿ ಕರ್ಕೊಂಡು ಹೋದ್ರು, ಶೆಡ್ಡಿಂದ ಹೊರಗೆ ನಿಲ್ಸಿದ್ರು, ದರ್ಶನ್ ಕಾರ್ ಬಂತು, ನಾವು ಹೊರಗೆ ಇದ್ವಿ. 1 ಗಂಟೆ ಆದ್ಮೇಲೆ ಮತ್ತೆ ನಮಗೆ ಕರೆದು ಒಳಗಡೆ ಅಪ್ರೂವಲ್ ಆಗ್ತೀರಾ ಅಂತ ಕೇಳಿದ್ರು. ನಾವಿಲ್ಲ ಅಂತೇಳಿ ವಾಪಸ್ ಬಂದೋಣ, ದುಡ್ಡು ಕೊಡ್ತೀವಿ ಆಗ್ರಿ ಅಂದ್ರು, ನಾವಿಲ್ಲ ಅಂತೇಳಿ ವಾಪಸ್ ಬಂದೋಣ ಅಂತ ಅಷ್ಟೇ. ಶೆಡ್ ಒಳಗೆ ಮುಂಚೆ ಯಾರಾದ್ರೂ ಇದ್ರು ಅಂತ? ಅವ್ರು ಒಂದು 50 ಜನ ಇದ್ರಂತಣ್ಣ. ಮುಂಚೆ ಒಂದು 50-60 ಜನ ಇದ್ರಂತೆ. ಇವ್ರಿಗೆ ಒಳಗೆ ಬಿಡಿಸ್ಕೊಳ್ಳಿ ಅಂತ ರಘುಗೂ ಅವ್ನು ಸತ್ತೋದ್ರಲ್ಲ ಅವ್ರಿಬ್ರು ಒಳಗೆ ಕರ್ಕೊಂಡಿದ್ದಾರೆ. ಇವ್ರನ್ನ ಹೊರಗೆ ನಿಲ್ಸಿದ್ದಾರೆ ಎಲ್ಲರನ್ನು. ಆಮೇಲೆ ಸತ್ತೋದಾದ್ಮೇಲೆ ಇವ್ರಿಗೆ ಒಳಗೆ ಕರ್ಸ್ಕೊಂಡು ಅಪ್ರೂವಲ್ ಆಗ್ರಿ ಅಂತ ಕೇಳಿದ್ದಾರೆ. ಇವ್ರು ಬೇಡ ಅಂತೇಳಿ ಅವ್ರೇನೋ ಬಾಡಿಗೆ ದುಡ್ಡನ್ನ ಅದನ್ನ ಇಸ್ಕೊಂಡು ಬಂದಿದ್ದಾರೆ. ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಂತ ಅಣ್ಣ. ಎಷ್ಟು ಕೊಡ್ತೀರ ಅಂತ ಹೇಳಿಲ್ಲ, ದುಡ್ಡು ಕೊಡ್ತೀನಿ ಅಪ್ರೂವಲ್ ಆಗ್ರಿ ಅಂದ್ರಣ್ಣ. ನಾವು ಆಗಲಿಲ್ಲ ಅಂತ ಹೇಳಿದ್ರು. ನಾನು ಅಂದೆ ಬಾರ, ನಾನು ಪರ್ಸ್ನಲಿ ಕರೆಸಿ ಸರೆಂಡರ್ ಹಾಕ್ಸ್ತೀನಿ ಮಾಡಿಸ್ತೀನಿ ಬಾ ಅಂದೆ. ಹ್ಞೂ ಅಣ್ಣ ನಾಳೆ ಬಂದು ಸರೆಂಡರ್ ಆಗ್ತೀನಿ ಅಂತ ಹೇಳ್ದ. ಮತ್ತೆ ಒಂದು ಕಾಂಟ್ಯಾಕ್ಟ್ ನನಗೆ ಇವತ್ತು ಹೋಗಿ ಸರೆಂಡರ್ ಆಗಿದ್ದಾರೆ. ಆಮೇಲೆ ಸಾಯಂಕಾಲ ಅವ್ರ ಅಪ್ಪಾಜಿ ಹಿಂಗೆ